ಹೆಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತಿನ ಏನು ಅಂದರೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇವರು ನೋಡಿ ಫುಲ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಮೊಮ್ಮಗ ಬಂದವನೇ ಸ್ವಲ್ಪ ಅವನ ಜೊತೆ ಮಾತುಕತೆ ಮಾತಾಡೋಣ ಅಂತ ಏನು ಅಂದ್ಕೊಳ್ಳೋದೇ ಇಲ್ಲ. ನೋಡಿ ಆ ಥರ ಕೆಲಸ ಮಾಡ್ಕೊಂಡು ಕೂತ್ಕೊಂಡವ್ರೆ. ಸೊ ಇವಾಗ ಊಟದ ಟೈಮು, ಊಟ ಮಾಡ್ಕೊಂಬರೋಣ. ಏನು ಅಂದರೆ ನಮ್ಮ ಅಜ್ಜಿ ಏನೋ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ರು, ನಾನೇ ಬೇಡ ಅಂತ ಹೇಳಿದೆ. ಇವಾಗ ಅವರು ರೈಸ್ ಸಾಂಬಾರು ಮಾಡೋರೆ. ರೈಸ್ ಸಾಂಬಾರು ನಾವು ತಿಂದು ನೋಡುವ ಬನ್ನಿ ಗೈಸ್. ಇವಾಗ ಊಟ ಕೊಡ್ತವ್ರೆ, ಅದೇನೋ ಸ್ಕೂಲಿಂದ ಪಲಾವ್ ಕೊಟ್ಟವ್ರೆ, ಅದನ್ನು ತೊಗೊಂಬಂದ್ಬಿಟ್ಟು ನನಗೆ ಕೊಡ್ತವ್ರೆ. ನೋಡಿ ಆ ಸ್ಕೂಲ್ ಪಲಾವನ್ನ ನನಗೆ ಹಾಕ್ಕೊಡ್ತವ್ರೆ ಇವಾಗ. ಸೊ ಸ್ಕೂಲಲ್ಲಿ ದಿನ ಕೊಡ್ತಾರಿಲ್ಲ ಹಿಂಗಾನೆ. ನನ್ಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ. ಓಹೋ ನಾವು ನಮ್ಮ ಬೇಡಪ್ಪ. ಭಾರಿ ಚೆನ್ನಾಗೈತಿ, ಮಸ್ತ್ ಹೊಡಿಮಗ ಭಾರಿ ಐತಿ. ಎಷ್ಟಿತ್ತು ನೋಡಿ ಈಗ ಸ್ವಲ್ಪ ಹಾಕೊಂಡು ಎಷ್ಟು ಅಷ್ಟೇ ಉಳ್ಬೇಕು, ಫುಲ್ ಊಟ ಮೊದಲೇ ನಾವು ಅಷ್ಟೊಂದು ತಿನ್ನಲ್ಲ ಊಟ. ನೀವು ನೋಡೋದ ಇಷ್ಟೊಂದು ಹಾಕೊಳ್ತಾ ಇದ್ದೀರಾ. ನೋಡಿ ಗೈಸ್, ಇಷ್ಟೊಂದು ಹಾಕೊಟ್ರೆ ಅದೇನು ಸಾಂಬಾರು ಬೇಡ, ಸಾಂಬಾರು ಬೇಡ ಗೈಸ್ ನಮಗೆ. ಸಾಂಬಾರು ನಾವು ಪಲಾವ್ ಜೊತೆ ಸಾಂಬಾರೆಲ್ಲ ತಿನ್ನಲ್ಲ. ಹಾಂ, ಉಪ್ಪಿನಕಾಯಿ ಒಂದು ಹಾಕ್ಬಿಡು. ಸಂಡಿಗೆ ಬೇಡ ನಮಗೆ. ಇವಾಗ ಒಂದು ಉಪ್ಪಿನಕಾಯಿ ಒಂದು ಸಾಕು. ಅದು ಬೇಡ ಅದು ನೀನು ಇಟ್ಕೊ, ನಂಗೆ ಅದನ್ನ ತೆಗಿ. ಉಪ್ಪಿನಕಾಯಿ ಹಾಕ್ಬಿಡು. ನೋಡಿ ಗೈಸ್, ಏನು ಹಾಕಂದ್ರೆ ಏನೇನೋ ಹಾಕೋಬಿಟ್ಬಿಟ್ಟವ್ರೆ. ಎಲ್ಲ ಥರ ತಿನ್ನಬೇಕು, ಒಟ್ಟಿಗೆ ತಿನ್ಬೇಕು ಎಲ್ಲ ಥರ. ಉಪ್ಪಿನಕಾಯಿ, ಸಂಡಿಗೆ, ಮತ್ತು ಈ ಉಪ್ಪಿನಕಾಯಿ ಇದೆಯಲ್ಲ ಮನೆಯಲ್ಲೇ ಮಾಡಿರೋದು. ಇದು ಮನೆ ಉಪ್ಪಿನಕಾಯಿ. ಇದು ನೋಡಿ ಹೇಗಿದೆ ಮನೆ ಉಪ್ಪಿನಕಾಯಿ. ಅರಿಶಿನ ಪುಡಿ, ಸಾಸಿವೆ ಪುಡಿ, ಎಲ್ಲ ಖಾರ ಪುಡಿ ಹಾಕಿದ್ದೀವಿ. ನಾವು ಚೆನ್ನಾಗಿ ವರ್ಷ ಇದು ಉಪ್ಪಿನಕಾಯಿ ಹಾಕ್ತೀವಿ. ನೋಡಿ ಗೈಸ್, ಇವರೇ ಮನೆಯಲ್ಲಿ ಉಪ್ಪಿನಕಾಯಿ ಹಾಕೋದು. ಏನು ಅಂದರೆ ಇವರು ಯಾವುದೇ ಥರ ಅಂಗಡಿಯಿಂದ ತೊಗೊಂಬರೋದು, ಅಂಗಡಿಯಿಂದ ಯಾವುದೇ ಥರ ಇದುವರೆಗೂ ನಾನು ನೋಡಿರೋ, ನಾವು ಹುಟ್ಟಿ 20 ವರ್ಷ ಆದರೂ ಕೂಡ ಇವರು ಇದುವರೆಗೂ ಒಂದು ಸಾರಿನೂ ಅಂಗಡಿಯಿಂದ ಒಂದೇ ಒಂದು ಸಾರಿನೂ ಉಪ್ಪಿನಕಾಯಿ ತಂದಿಲ್ಲ. ಮನೆಯಲ್ಲೇ ವರ್ಷ ಎಷ್ಟು ಬೇಕೋ ಅವರಿಗೆ ಒಂದು ವರ್ಷದಾಗುವಷ್ಟು ಉಪ್ಪಿನಕಾಯಿನ ಅವರೇ ಮನೇಲಿ ಹಾಕೊಂಡ್ಬಿಟ್ಟಿರ್ತಾರೆ. ಏನಕ್ಕಂದರೆ ಅವರಿಗೆ ಅಂಗಡಿಯಲ್ಲಿ ಇರೋದು ಅಷ್ಟೊಂದು ಅವ್ರಿಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ ಅಷ್ಟೊಂದು ರುಚಿ ಅಂತ. ಸೊ ಅವರು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಎಲ್ಲ ಮನೆಯಲ್ಲೇ ಇದನ್ನ ಸಾಮಗ್ರಿ ತೊಗೊಂಬಂದ್ಬಿಟ್ಟು ಎಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಅಜ್ಜಿ ಒಂದು ಚೇರ್ ತಂದ್ಬಿಟ್ಟು ಹೋಗ್ಬಿಟ್ಟು ನಾವು ವಯಸ್ ಇವತ್ತು ಹೊರಗಡೆನೆ ಊಟ ಮಾಡಬೇಕು. ಸೊ ಏನು ಅಂದರೆ ಇವತ್ತು ಫುಲ್ಲು ಕೆಲಸ ಜಾಸ್ತಿ ಇದೆ ಅಲ್ವಾ. ಅವರು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ನಾನು ಇವಾಗ ಊಟ ಮಾಡಿಬಿಟ್ಟು ಅವ್ರು ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಇವಾಗ ಇದಿಷ್ಟು ಖಾಲಿ ಮಾಡಿಲ್ಲ ಅಂದರೆ ಗೊತ್ತಲ್ವಾ ಹಳ್ಳಿ ಸೈಡ್ ಏನು ಮಾಡ್ತಾರೆ ಅಂತ. ಸೊ ಯಾರಿಲ್ಲ, ಅದು ಯೂಟ್ಯೂಬ್ನಾಗ ಹಾಕ್ತಾನೆ. ಮಾಡಿ ಬಿಡ್ಲಾ ನೀನು ಅಡಿಗೆ ಪಡಿಗೆ ಏನು ನೋಡ್ಬೇಕವ ಇವ್ರದು. ಚಂದ ನೋಡಿ ಇವ್ರು ಬಾಳೆ ಇದು ಬಿಡ್ದ ನೋಡಿ. ಇದು ಮಾತಾಡಕತ್ತೀರ ನಮ್ಮ ಅಮ್ಮ ಇವರು, ನಮ್ಮ ಅಜ್ಜಿ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಹಂಗೆ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕು. ನನಗೆ ದಾವಲ್ಲ ನೋಡ್ಬಾ ಇಲ್ಲಿ, ನೋಡ್ಬಾ ಇಲ್ಲಿ ಏನು ನಿನ್ನ ಮಗಳು ನಿನ್ನ ಮೊಮ್ಮಗ ಅಂದಾರ ನೋಡ್ತೇನಿ. ಯಾಕಲ್ಲ ಅವ ಇಟ್ಟ್ಯಾಲ ಅಯ್ಯೋ ನನ್ನ ಕತ್ತಿ ಅಂದ ಅವಾಗ ಬಿಟ್ಟಿರ್ತಾನ ಇವ. ಈಗ ಏನು ಸರಿ ಸುತ್ತೀರ ಗೈಸ್. ಅವರು ಯಾರು ಅಂದರೆ ನೀವು ಕೇಳ್ಕೊಬೋದು. ಏನು ಅಂದರೆ ಅವರು ಯಾರು ಎಲ್ಲ ಅಂದರೆ ಅವರು ನಮ್ಮ ಮನೆ ಪಕ್ಕದಲ್ಲಿ ಇರೋರು. ಸೊ ರಿಲೇಟಿವ್ಸ್ ಥರನೇ ಸ್ವಲ್ಪ, ಅಂದರೆ ರಿಲೇಟಿವ್ಸ್ ತುಂಬ ಹೆಚ್ಚಿಗೆ ಅವರು. ಏನೋ ಒಂದು ಫಂಕ್ಷನ್ ಇರಲಿ, ಏನೋ ಒಂದು ಇದನ್ನಿರಲಿ, ಎಲ್ಲದಕ್ಕೂ ಅವ್ರ ಮುಂದೆ ನಿಂತು ನಮ್ಮ ಜೊತೆ ಬಂದುಬಿಟ್ಟು ಮಾಡಿಬಿಟ್ಟು ನಮ್ಗೆ ಏನೇ ಹೆಲ್ಪ್ ಬೇಕಂದ್ರೂ ಕೂಡ ಅವರು ಹೆಲ್ಪ್ ಮಾಡಿಬಿಡ್ತಾರೆ. ಸೊ ಅವ್ರ ಪರಿಚಯ ಅಷ್ಟೊಂದು ಏನು ಹೇಳಲ್ಲ, ಯಾಕಂದರೆ ಅವ್ರದ್ದು
ಗೈಸ್ ಅಜ್ಜಿ ಎಲ್ಲ ಸ್ನಾನ ಗೀನ ಮಾಡಿಕೊಂಡು ಫುಲ್ ಇವಾಗ ದೇವ್ರ ಪೂಜೆ ಮಾಡ್ತವ್ರೆ. ನೋಡಿ ನಮ್ಮ ಅಜ್ಜಿ ಯಾವ ಥರ ದೇವ್ರ ಪೂಜೆ ಮಾಡ್ತಾರೆ ಅಂತ. ಅದೇ ಅಲ್ಲ ಎಲ್ಲಮ್ಮಂದು ಗೈಸ್, ನಮ್ಮ ಅಜ್ಜಿ ಅಂದರೆ ಸೌದತ್ತಿ ಎಲ್ಲಮ್ಮನ್ನ ದೇವ್ರನ್ನ ಹೊತ್ಕೊಂಡೆ ಅಲ್ಲವೇ. ದೇವ್ರನ್ನ ಅಂದರೆ ಅವರು ಅಂದರೆ ಡೈಲಿ ವಾರದಾಗ ಎಷ್ಟು ಸರಿ ತೊಳಿತೀವಿ ಅವನ್ನ? ವಾರದಾಗ 2 ಸಲ ಹುಣ್ಣಿಮೆ, ವಾರದಲ್ಲಿ ನಮ್ಮ ಅಜ್ಜಿ ಎಲ್ಲಮ್ಮನ ಸೇವೆ ಮಾಡ್ತಾರೆ ಗೈಸ್. ಮತ್ತು ಅದನ್ನ ವಾರದಲ್ಲಿ 2 ಡೇಸ್ ತೊಳಿಲೇಬೇಕು, ಅಂದರೆ ಅದಕ್ಕೂ ಸ್ನಾನ ಮಾಡಿಸ್ತಾರೆ ಅಲ್ವಾ. ಮತ್ತು ಹುಣ್ಣಿಮೆಗೆ ಈ ಥರ ಅಂದರೆ ಏನಾದರೂ ಹಬ್ಬ ಅದು ಬಂತಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕು. ಅಲ್ಲಿ ಚೌರ ಇದೆ ನೋಡಿ, ಅದು ಬಟ್ಟೆ ಇದೆ ಅಂತ ತೋರಿಸ್ತವ್ರು ನೋಡಿ. ಅದೇ ಇವಾಗ ಏನಾದರೂ ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ ಜೋಗ ಆಡೋಕ್ಕೆ ಹೋಗ್ತಾರೆ ಅಂತ. ಅದನ್ನ ಮಾಡೋಕೆ ಹೋದಾಗ ಅದನ್ನ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಮನೆಯಲ್ಲಿ ಅದು ಒಳ್ಳೆಯದಂತೆ. ಅದು ಇವಾಗ ಮತ್ತೆ ಯಾವಾಗ ಹೋಗ್ಬೇಕು ಬೇ ಎಲ್ಲಮ್ಮ ಗುಡ್ಡಕ್ಕೆ? ಗೈಸ್ ನಾನು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕು ಅಂತ 3 ವರ್ಷದಿಂದ ಅನ್ಕೊತಾ ಇದ್ದೀನಿ. ಬಟ್ ಇನ್ನೂ ಹೋಗೋಕ್ಕಾಗಿಲ್ಲ. ಹೋಗ್ಬೇಕು. ಬಟ್ ಈ ವರ್ಷ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹೋಗ್ತೀನಿ. ಏನಕ್ಕಂದರೆ ಲಾಸ್ಟ್ ಇಯರ್ ಅಂದರೆ ನಾನು ಸೆಕೆಂಡ್ PUಯಲ್ಲಿದ್ದಾಗ ಒಂದು ಅಮ್ಮನ ಹತ್ರ ಬೇಡ್ಕೊಂಡಿದ್ದೆ, ಎಲ್ಲಮ್ಮನ ಹತ್ರ. ಏನು ಅಂದರೆ ನಾನು ಪಾಸ್ ಮಾಡಿದ್ರೆ ನಿನ್ನ ಹತ್ರ ಬಂದುಬಿಟ್ಟು ಒಂದು ಪೂಜೆ ಮಾಡಿಸಿ ಹೋಗ್ತೀನಿ ಅಂತ. ಸೊ ಮ್ಯಾಕ್ಸಿಮಮ್ ಇವಾಗ 2 ಇಯರ್ಸ್ ಆಗಿ ಬಂತು ಗೈಸ್, ಅಮ್ಮನ ಹತ್ರ ಹೋಗೇ ಇಲ್ಲ ನಾನು. ಸೊ ಅಮ್ಮನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಬರಬೇಕು. ನಮ್ಮ ಅಜ್ಜಿಗೂ ಹೇಳಿದ್ದೀನಿ ಹೋಗೋಣ ಅಂತ ಹೇಳವ್ರೆ. ಸೊ ನೋಡುವ ಏನಾಗುತ್ತೆ ಅಂತ. ಈ ಸಾರಿ ಕರ್ಕೊಂಡು ಹೋಗ್ಬೇಕು ನಾನು. ನಮ್ಮವ್ವ ಏನು ಹರಕೆ ಹೊಡ್ತಿದ್ಲು? ಆಕಿನೂ ಹಣಕಾಯಿ ಮಾಡ್ಸ್ಕೊಂಡು ಬರ್ತೇನೆ ಅಂತ ಬೇಡ್ಕೊಂಡಿದ್ರಂತ. ಅದಕ್ಕೆ ಆಕೆಗೆ ಕೈ ಸ್ವಲ್ಪ ಇನ್ನೂ ಭಾಳ ಇತ್ತಲ್ಲ, ಹೀಗಾಗಿ ಮುಂದಿನ ವರ್ಷ ಬರ್ತೇನೆ ಅಂತ ಟೈಮಿಗೆ ಕಡೆ ಬರ್ಬೇಕು. ಗೈಸ್ ನಮ್ಮಮ್ಮ ಏನು ಬೇಡ್ಕೊಂಡಿದ್ರು ಅಂದರೆ, ಅವ್ರಿಗೆ ನಮ್ಮಮ್ಮನಿಗೆ ಆಕ್ಸಿಡೆಂಟ್ ಆಗಿತ್ತಲ್ವ. ಸೊ ಆ ಟೈಮಲ್ಲಿ ಅಂದರೆ ಎಲ್ಲಮ್ಮನಿಗೆ ಬೇಡ್ಕೊಂಡಿದ್ರಂತೆ, ನೀನೇನಾದರೂ ನನಗೆ ಕೈ ನೋವನ್ನ ಸ್ವಲ್ಪ ಹುಷಾರು ಮಾಡಿದ್ರೆ ನಾನು ನಿನ್ನ ಹತ್ರ ಬಂದುಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಹೋಗ್ತೀನಿ ಅಂತ ನಾನು ಬೇಡ್ಕೊಂಡಿದ್ದೀನಿ, ನಮ್ಮನ್ನು ಬೇಡ್ಕೊಂಡಿದ್ದಾರೆ. ಸೊ ಇವಾಗ ನಾವಿಬ್ಬರು ಹೋಗಬೇಕು. ಸೊ ಈ ಟೈಮಲ್ಲಿ ಅಜ್ಜಿ ಹೇಳಿದ್ರು ಕರ್ಕೊಂಡೋಗ್ತೀವಿ ಇಬ್ಬರನ್ನೂ ಅಂತ. ಸೊ ವೇಟಿಂಗಲ್ಲಿ ಇದ್ದೀವಿ ನಾನು ನಮ್ಮಮ್ಮ. ಹಾಂ ರಾಮ ಅದೇ ಎಲ್ಲಮ್ಮನ ಬಗ್ಗೆನೇ ಹೇಳ್ತಾ ಇರೋದು ಇವಾಗ ಸ್ಟೋರಿ. ಗೈಸ್ ಆಲ್ಮೋಸ್ಟ್ ಎಲ್ಲಮ್ಮನ ಸ್ಟೋರಿ ಎಲ್ರಿಗೂ ಗೊತ್ತೇ ಇರುತ್ತೆ. ಅವರು ಹೇಗೆ ಸೌದತ್ತಿಯಲ್ಲಿ ಬಂದರು, ಆ ಎಲ್ಲಮ್ಮ ಗುಡ್ಡದಲ್ಲಿ ಯಾವ ಥರ ನೆಲೆಸಿದ್ರು ಅಂತ. ಎಲ್ಲಮ್ಮನ ಥರ ಯಾರೂ ಕಷ್ಟಪಟ್ಟಿಲ್ಲವಲ್ಲ. ಒಂದೇ ಒಂದು ದೇವರು ಅಂದರೆ ತನ್ನ ಮಗನಿಂದಾನೇ ಅವಳು ತಲೆ ಕಟ್ ಮಾಡ್ಕೊಂಡಿದ್ದಲ್ಲ ಎಲ್ಲಮ್ಮ ತಾನೇ. ಮತ್ತು ಈ ಥರ ಯಾವ ದೇವರು ಆಗಿಲ್ಲ ಅಲ್ಲ, ತಾಯಿಗೆ ತಲೆ ಕಟ್ ಮಾಡೋದು ಫಾರ್ ದ ಫಸ್ಟ್ ಟೈಮ್. ನಮ್ಮ ಹಿಂದೂ ಇದರಲ್ಲಿ ತಾಯಿ ತಲೆ ಕಟ್ ಮಾಡಿಬಿಟ್ಟು ಮತ್ತೆ ಅಪ್ಪನ ಹತ್ರನೇ ವರ ಕೇಳಿಕೊಂಡು ಅಮ್ಮನ್ನ ಸರಿ ಮಾಡು ಅಂತ ಹೇಳ್ಬಿಟ್ಟು ಅಮ್ಮನ್ನ ಸರಿ ಮಾಡ್ಕೊಂಡಿದ್ದು. ಮತ್ತೆ ನನಗೆ ಅಮ್ಮ ಬೇಕು, ಅಮ್ಮ ಇಲ್ಲದೆ ಹೇಗಿರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಮತ್ತೆ ಪ್ರಾಣ ಕೊಡಿಸಿ ಮತ್ತೆ ಅಲ್ಲಿಂದಾನೇ ಪರಶುರಾಮ ಮತ್ತು ಎಲ್ಲಮ್ಮನ ಸ್ಟೋರಿ ಸ್ಟಾರ್ಟ್ ಆಗಿರೋದು. ಆದರೂ ಎಲ್ಲಮ್ಮಂದು ತುಂಬಾ ಜಾಸ್ತಿ ಸ್ಟೋರಿ ಇದೆ, ಇವಾಗ ಹೇಳ್ಕೊಂಡು ಕೂರೋಕ್ಕಾಗಲ್ಲ. ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಅಂದರೆ ಒಂದು ಟೈಮ್ ಬೇಕು. ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲಮ್ಮ ಅನ್ನೋದು. ಆಲ್ಮೋಸ್ಟ್ ಯು ಕೆ ಸೈಡ್ ಮಂದಿ ಎಲ್ಲ ಏನು ಮಾಡ್ತಾರೆ ಅಂದರೆ, ಒಂದೊಂದು ಹುಣ್ಣಿಮೆ ಅಂತ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ ಗಾಡಿ ಮಾಡಿಕೊಂಡು. ಫುಲ್ಲು ಚೆನ್ನಾಗಿರುತ್ತೆ, ಎಲ್ಲ ಫ್ಯಾಮ್ಲಿನೇ ಹೋಗ್ತಾ ಇರ್ತೀವಿ ನಾವೆಲ್ಲರೂ. ಸೊ ಅಜ್ಜಿ ಇವಾಗ ಫುಲ್ಲು ಇದನ್ನ ಮಾಡ್ಕೊತವ್ರೆ. ನಾವು ಇವಾಗ ಅಜ್ಜಿನಿಗೆ ವೇಟ್ ಮಾಡಬೇಕು. ಅಜ್ಜ ಬರ್ತವ್ರೆ ಅಂತ ಹೇಳೋರೆ, ನೋಡುವ ಏನಾಗುತ್ತೋ ಅಂತ. ಸೊ ಅವ್ರಿಗೋಸ್ಕರ ವೇಟ್ ಮಾಡಿ ಅವ್ರಿಗೂ ಇಂಟ್ರಡಕ್ಷನ್ ಕೊಡ್ತೀನಿ ಇವತ್ತು. ನಮ್ಮ ಮನೆಯಲ್ಲಾದರೂ ಫುಲ್ಲು ಜಗಳ ನೋಡಿ, ಟಿವಿಯಲ್ಲೇ ಜಗಳ ಆಡ್ತವ್ರೆ. ಸೊ ಅವನ್ನೆಲ್ಲ ಬಿಟ್ಟಾಕ್ಬಿಡೋಣ. ನಿಮಗೆ ಅಜ್ಜನ್ನ ತೋರಿಸಿದ್ವಲ್ಲ, ಅಜ್ಜ ಎಲ್ಲ ಹೋದ್ರು. ಸೊ ನಮ್ಮ ಅಜ್ಜಿ ಏನೋ ಮಾಡ್ತವ್ರೆ.
ಅಜ್ಜಿ ಏನು ಮಾಡ್ತಿದ್ಯಾ ಒಡೆ ಬಜ್ಜಿ ಗೈಸ್? ನಿನ್ನೇನು ವಡೆ ಮಾಡಿದ್ವಿ ಬೆಂಗಳೂರಲ್ಲಿ, ಇವತ್ತು ವಡೆ ಕೂಡ ಇಲ್ಲಿ. ಸೊ ಇವತ್ತು ಹುಣ್ಣಿಮೆ ಅಲ್ವಾ, ಸೊ ಆ ಕಾರಣಕ್ಕಾಗಿ ಇವತ್ತು ವಡೆ ಮಾಡ್ತವ್ರೆ ನಮ್ಮ ಮನೇಲಿ. ಇನ್ನೂ ಅಜ್ಜನ ತೋರಿಸಿಲ್ಲ, ಅಜ್ಜನ ತೋರಿಸ್ತೀವಿ ಇವಾಗ. ಅಜ್ಜ ಫುಲ್ ಸ್ನಾನಕ್ಕೆ ಹೋಗೋರೆ ಇವತ್ತು ಹುಣ್ಣಿಮೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬರೋ ತನಕ ಇಲ್ಲಿ ನಾವು ವಡೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬನ್ನಿ. ಗೈಸ್ ಇನ್ನು ವಡೆ ಕಾರ್ಯಕ್ರಮ ತುಂಬ ಲೇಟ್ ಅನ್ಕೊತೀನಿ. ಸೊ ಆ ಕಾರಣಕ್ಕಾಗಿ ನಮ್ಮದು ಹಾಲಲ್ಲಿ ಏನು ಮಾಡ್ತಾರೆ, ನಮ್ಮ ಅಜ್ಜಿ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಪೂಜೆ ಮಾಡಿಕೊಂಡು ರೆಡಿಯಾಗಿ ಬಂದರು. ಹಾಯ್ ಅಂತ ಹೇಳ್ಬೇ. ಹಾಯ್ 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 ಹಾಯ್. ಗೈಸ್ ಏನು ಅಂದರೆ ಇವತ್ತು ಹುಣ್ಣಿಮೆ ಅಲ್ವಾ, ಸೊ ಎಲ್ಲರೂ ಸ್ನಾನ ಮಾಡಿಬಿಟ್ಟು ಎಲ್ಲರೂ ಕ್ಲೀನಾಗಿ ಜಳಕ ಮಾಡಿಬಿಟ್ಟು ಫುಲ್ಲು ಅಂದರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿದ್ದಾರೆ. ನಿಮಗೆ ನಮ್ಮ ಹಸುಗಳನ್ನ ತೋರಿಸ್ತೀನಿ ಬನ್ನಿ. ಅಜ್ಜಿ ಲೈಟ್ ಹಾಕ್ಬೇಕು, ಹಸುಗಳನ್ನ ತೋರಿಸೋಣ. ಗೈ ಸ್ವಲ್ಪ ಕತ್ಲಿದೆ, ಸ್ವಲ್ಪ ಹಸುಗಳನ್ನ ತೋರಿಸ್ತೀವಿ ರೀ. ಹಾಂ, ನನ್ನ ಟಾರ್ಚಲ್ಲೇ ತೋರಿಸ್ತೀನಿ. ಇದು ಬರೀ ಕೋಳಿ ಎಲ್ಲ ತೋರಿಸಿ ಮಿಕ್ಸಿ ಬರಲ್ಲ. ಆ್ಯಕ್ಚುಲಿ ಇದು ಕುರಿನ ಏನೋ ಅಂದರೆ ಏನೋ ಒಂದು ಫಂಕ್ಷನ್ಗೋಸ್ಕರ ಈ ಕುರಿನ ಇಟ್ಕೊಂಡಿದ್ದಾರೆ ಕಟ್ ಮಾಡೋಕ್ಕಂತ. ಸೊ ಇಲ್ಲಿ ನಮ್ಮ ಹಸುಗಳು ನೋಡಿ ಹೆಂಗಿದೆ. ಸೊ ಇದು ಎಮ್ಮೆದು ಕರು, ಇದ್ರದ್ದು ಎಮ್ಮೆಗಳನ್ನೆಲ್ಲ ಮಾರಾಕ್ಬಿಟ್ಟಿದ್ದಾರೆ. ಸೊ ಇವನ್ನೆರಡು ಮತ್ತು ಇದೊಂದು ಮತ್ತು ಇಲ್ಲಿ ಕೆಳಗಡೆ ಕೋಳಿಗಳಿವೆ. ಇವಿಷ್ಟೊಂದು ಇಟ್ಕೊಂಡಿದ್ದಾರೆ. ಸೊ ಅಷ್ಟೇ ಇರೋದು ನಮ್ಮ ಮನೇಲಿ ಇವಾಗ. ಮೊದಲೆಲ್ಲ ತುಂಬ ಜಾಸ್ತಿ ಇತ್ತು ಗೈಸ್. ಫುಲ್ಲು ಇದೇನು ನೋಡ್ತಾ ಇದ್ದೀರಲ್ಲ, ಫುಲ್ಲು ಇಲ್ಲಿಂದ ಅಲ್ಲಿ ತನಕ ಮತ್ತು ಆ ಡೋರಲ್ಲಿದೆಯಲ್ಲ, ಆ ಡೋರಲ್ಲೂ ಸ್ವಲ್ಪ ಫುಲ್ಲು ಎಲ್ಲ ಇತ್ತು. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಇವಾಗ ಯಾರು ಮಾಮ ಎಲ್ಲ ಫುಲ್ಲು ಬೆಂಗಳೂರಿಗೆ ಸೇರಿಕೊಂಡ್ರಲ್ಲ, ಸೊ ಆ ಕಾರಣಕ್ಕಾಗಿ ಅವರೆಲ್ಲ ಫುಲ್ಲು ಅಲ್ಲಿ ಹೋದ ತಕ್ಷಣವೇ ಫುಲ್ಲು ಜಸ್ಟ್ ಎಲ್ಲ ಕೊಟ್ಬಿಟ್ರು. ಇವನು ನಿನ್ನ ಹೆಸರೇನು? ಎಷ್ಟನೇ ಕ್ಲಾಸ್ ನೀನು? ನೋಡಿ ಗೈಸ್, ಹಲ್ಲು ಮುರ್ಕೊಂಬಂದ್ಬಿಟ್ಟವನೆ. ಆಯ್ ಗೈಸನ್ನು ಕೊಡಿಯೋಕೆ ಬರ್ತಾವನೆ. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ಗೈಸ್. ಸೊ ತೋರಿಸ್ತೀನಿ, ಬಟ್ ಏನು ಅಂದರೆ ಎಲ್ಲರೂ ಪುರ್ಸೋತಿಲ್ಲ. ಸೊ ಅವರು ಸಿಕ್ಕಾಗ ನಾಳೆ ಫುಲ್ ಫ್ರೀ ಇರ್ತಾರೆ, ಅಂದರೆ ಬರ್ತಾರೆ ಬೇಗ ಕೆಲಸದಿಂದ, ಯಾಕಂದ್ರೆ ನಾಳೆ ಸಂತೆ ಇದೆಯಲ್ಲ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಬಂದ ತಕ್ಷಣವೇ ಅವ್ರು ಒಬ್ಬೊಬ್ಬರಾಗಿ ಇಂಟ್ರೊಡಕ್ಷನ್ ಮಾಡಿ ತೋರಿಸ್ತೀನಿ. ಅದು ಹಸುಗಳು ಹೇಳ್ತಿದ್ನಲ್ಲ, ಹಸುಗಳ ಬಗ್ಗೆ ಏನು ಅಂದರೆ ಆ ಫುಲ್ಲು ಎಷ್ಟು ಅಂದರೆ ಸ್ವಲ್ಪ ಜಾಗ ಕೂಡ ಇರ್ತಿದ್ದಿಲ್ಲ ಗೈಸ್. ಆ ಥರ ಫುಲ್ ಹಸುಗಳು ಇರ್ತಿದ್ವು. ಅಷ್ಟೊಂದು ಜಾಗ ಒಂದು ಹಸು ನಿಲ್ಲೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಹಸು ಇದ್ವು. ಬಟ್ ಏನಂದರೆ ಇವಾಗ ಎಲ್ಲ ಫುಲ್ಲು ಅಜ್ಜಿಗೆಲ್ಲ ಫುಲ್ಲು ಕಷ್ಟ ಇತ್ತು. ಸೊ ಆ ಕಾರಣಕ್ಕಾಗಿ ಅವರು ಎಲ್ಲ ಮಾರಿಬಿಟ್ಟು ಇವಾಗ ಒಂದು ಹಾಲು ಅಂದರೆ ಮನೆ ಪೂರ್ತಿಯಾಗಿ ಒಂದು 2 ಇಟ್ಕೊಂಡಿದ್ದಾರೆ ಅಷ್ಟೇ. ಅದು ಇವಾಗ ಅದನ್ನೂ ಕೊಡಬೇಕು ಅಂದ್ಕೊಂಡಿದ್ದಾರೆ. ಸೊ ನೋಡುವ ಏನಾಗುತ್ತೋ ಅಂತ. ನೋಡಿ ಓದ್ಕೊಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಟಿ ವಿ ನೋಡ್ತವನೆ. ಏನು ಬಾಯ್ಲಿ ಓದ್ಕೊಳ್ಳೇ, ಓದ್ಕೊಬಿಟ್ಟು ಯಾವುದಾದ್ರೂ ಒಂದು ಸಾಂಗ್ ಹೇಳು. ಚಂದುಳ್ಳ ಚಲವಿ ನಿನ್ನಂದಳದ ಮ್ಯಾಗಿನ ಬ್ರಹ್ಮ ಕಲಿಶಾನ ಸುರು ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ. ಗೈಸ್ ಸಾಂಗ್ ಹೇಳೋದ್ರೆ ಸ್ಕೂಲಲ್ಲಿ ಹೇಳ್ಕೊಟ್ಟು ಸಾಂಗ್ ಹೇಳೋದ್ರೆ ಇವ್ನು ಯಾವುದೋ ಜಾನಪದ, ಅದು ಬ್ರೇಕಪ್ ಆಗಿರೋ ಸಾಂಗ್ ಹೇಳ್ಕೊಡ್ತಾವನೆ. ಏನು ಹೇಳ್ಬೇಕು ಹೇಳಿ. ಯು ಕೆ ಗಾಯ್ಸ್ ಇವರೆಲ್ಲ. ಅಜ್ಜಿ ಬೋಂಡ ಮಾಡ್ತಾಯಿದ್ರು. ಸೊ ಕೊಂಡ್ಕೊಂಬರೋಣ ಬನ್ನಿ ಗೈಸ್. ಆಲ್ರೆಡಿ ಬೋಂಡ ಸುಡ್ತಾವ್ರೆ, ಇನ್ನೂ ಸುಟ್ಟಿಲ್ಲ. ಸೊ ಅಲ್ಲಿವರೆಗೂ ನಿಮಗೆ ಅಜ್ಜನ ಪರಿಚಯ ಮಾಡ್ತೀನಿ ಬನ್ನಿ. ಇವರೇ ನಾಗೇಶ್ ಅವರು ಮತ್ತು ರೇಣುಕಾ ಅವರು ಅಪ್ಪಾಜಿ. ಇವರು ಬೆಳಗ್ಗೆ ಹೋದರೆ ಸಾಯಂಕಾಲ ಒಂದೇ ಸಾರಿ ಮನೆಗೆ ಬರ್ತಾರೆ, ಮತ್ತೆ ಬೆಳಗ್ಗೆ ಹೋಗ್ತಾರೆ. ಇವರು ಮತ್ತು ರೇಣುಕಮ್ಮ ಮತ್ತು ನಾಗೇಶು ಫುಲ್ಲು ಬ್ಯುಸಿ. ಒಂಥರ 3 ಜನರು ಸೈಕಲ್ ಹೆಂಗಿರುತ್ತಂದರೆ ದುಡಿಯೋದು, ತಿನ್ನೋದು, ಮಲ್ಕೊಳ್ಳೋದು ಅಷ್ಟೇ ಇವ್ರದ್ದು. ಅದು ಬಿಟ್ಟರೆ ಏನೂ ಇಲ್ಲ. ಬಟ್ ಏನು ಅಂದರೆ ಇದುವರೆಗೂ ಕೆಲಸ ಬಿಡು ಅಂದರೆ ಬಿಡ್ತಾನೆ ಇಲ್ಲ ಇವರು. ಬಿಡು ಅಂದರೆ ನೀನೇ ಕಾಸು ಕೊಡು ಅಂತ ಕೇಳ್ತಾರೆ ನಮಗೆ. ಅವ್ರದ್ದೆಲ್ಲ ಒಂದೇ ನಾಳೆ ಸಾಲ ಎಲ್ಲ ಪರಿಚಯ ಮಾಡ್ಸೋದು. ಇಟ್ಟು ಕಳ್ಸೋದು ನೋಡಿ ನಮ್ಮ ಅಜ್ಜಿ ಹೆಂಗೆ ಕಲಿಸ್ತವ್ರೆ.
ಅದ್ಯಾಕ ಬಿಡಿಯಾಕತ್ತಿ ಎಲ್ಲ ಬರ್ತಾರೆ ಅಂದ್ರೆ ಅದು ಫುಲ್ ಮಿಕ್ಸ್ ಆಗುತ್ತಂತ ಹೇಳ್ತವ್ರೆ ಇದು ಆಮೇಲೆ ಲೈಟಾ ಪ್ಲೇಟು ಇಲ್ಲಿಲ್ಲ ಶಾಲೆ ಹೊರಗಡೆ ಹೋಗಿ ಗೈಸ್ ಫಸ್ಟಿಗೆ ಏನದು ಶಾಂಡಿಗೆ ಹುರ್ಕೊತವ್ರೆ. ಇವತ್ತು ಅಡಿಗೆ ಭಟ್ರು ನಮ್ಮರಿಂದ ಮೌಜಿ. ನೀನು ಹೇಳ್ಬೇಕು ನೋಡಿ ಗೈಸ್, ಹಿಂಗೆ ಮಾಡ್ತಾ ಇರ್ತೀವಿ, ಹಿಂಗೆ ಮಾಡ್ತೀವಿ ನಾವೆಲ್ಲ, ಹಿಂಗೆ ಹೇಳ್ಬೇಕು ನೀನು. ಇಲ್ಲ ನೀನು ಹೇಳು ಗೈಸ್, ನಾವು ಹಿಂಗೆ ಮಾಡ್ತೀವಿ, ನಮ್ಮ ಮನೆಯಲ್ಲೂ ಹಿಂಗಿದೆ, ಹಂಗೆ ಹಿಂಗೆ ಅಂತ ಹೇಳು. ನಮ್ಮನೇಲಿ ಮುಳಗಾಯಿ ಪಲ್ಯವು, ಸಂಡಿಗೆ, ಬಜ್ಜಿ, ಅನ್ನ, ಸಾರು, ಕಾಯಿಪಲ್ಯ ಎಲ್ಲ ಈ ಥರ ಮಾಡಿದೆ. ಗೈಸ್ ಬೋಂಡ ಬಿಡ್ತವ್ರೆ. ಸೊ ಇವತ್ತು ಅಮಾವಾಸ್ಯೆನ ಮುಂದಿವೆ. ಸೊ ಅಮಾವಾಸ್ಯೆ ಇದ್ದಿದ್ದಕ್ಕೆ ಇವತ್ತು ಬೋಂಡ ನೋಡೋಣ ಬನ್ನಿ ಏನಾಗುತ್ತೆ. ಗೈಸ್ ನೋಡಿದ್ರಲ್ಲ ನಮ್ಮ ಹಳ್ಳಿ ಜೀವನ ಯಾವ ಥರ ಇತ್ತು ಅಂತ. ಸೊ ಇವತ್ತಿನ ಪೂಜೆಗೆ ಸಾಮಗ್ರಿ ಎಲ್ಲ ಹೆಂಗೆ ರೆಡಿ ಮಾಡಿಕೊಂಡು ಎಡಿ ಅಂತ ಇದು. ಸೊ ಪೂಜೆಗೆ ಇಷ್ಟೊಂದು ಎಡಿಗಳನ್ನ ಅಂದರೆ ದೇವರಿಗೆ ನೈವೇದ್ಯ ಇಡೋಕ್ಕೆ ಇದನ್ನ ಇಟ್ಕೊಂಡಿದ್ದಾರೆ. ಈ ಸೈಡು ಕುಕ್ಕಿಂಗು, ಈ ಸೈಡು ದೇವರುಗಳಿಗೆ ಫುಲ್ಲು. ಯಾವುದು ಓ ಗಾಯ್ಸ್ ನೋಡಿ, ಮಿರ್ಚಿ ಬೋಂಡ ಮತ್ತೆ ಇಲ್ಲಿ ವಡೆ ಇಲ್ಲಿ ಆಲ್ರೆಡಿ ಬೇಯ್ತಾ ಇದೆ. ಗೈಸ್ ಏನೇ ಹೇಳಿ, ಗ್ಯಾಸ್ ಅಡುಗೆಕ್ಕಿನ್ನ ಈ ಒಲೆ ಅಡುಗೆ ಎಷ್ಟು ಜನಗಳು ತಿಂದಿದ್ದೀರಾ ಅಂತ ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾವು ಎಷ್ಟು ಜನ ತಿಂದಿದ್ದೀರಾ ಅಂತ. ಹಾಂ, ಏನಕ್ಕಂದರೆ ಗ್ಯಾಸ್ ಒಲೆ ಊಟದ ರುಚಿ ನೋಡಿ ಮತ್ತು ಇದು ಒಲೆ ಅಡುಗೆ ರುಚಿ ನೋಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬ ಅಡುಗೆ ಒಲೆ ತುಂಬ ರುಚಿಯಾಗಿರುತ್ತೆ, ಇದು ಗ್ಯಾಸ್ ತಪ್ಕೊಂಡು ರುಚಿಯಾಗಿರೋಲ್ಲ. ಬಟ್ ಏನು ಅಂದರೆ ಎಲ್ಲರೂ ಟೆಕ್ನಾಲಜಿಗೆ ಫುಲ್ಲು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಇವಾಗ. ನೋಡಿ ನಮ್ಮ ಅಜ್ಜಿನೇ ಹೆಂಗೆ ಕನ್ವರ್ಟ್ ಆಗ್ಬಿಟ್ಟವ್ರೆ, ಗ್ಯಾಸ್ದು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಫುಲ್ಲು ಎಲ್ಲರೂ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಏನು ಹೇಳ್ತೀನಿ ಅಂದರೆ ಹಳ್ಳಿ ಜೀವನದಲ್ಲಿ ತುಂಬಾ ಇದೆಲ್ಲ ನೋಡೋಕ್ಕೆ ಸಿಗುತ್ತೆ, ಬಟ್ ಸಿಟಿಯಲ್ಲೆಲ್ಲ ಈ ಥರ ಸಿಗೋದೇ ಇಲ್ಲ ನೋಡೋದಕ್ಕೆ. ಸೊ ಆ ಕಾರಣಕ್ಕಾಗಿ ನಾನು ಹಳ್ಳಿಗೆ ಬರಬೇಕು ಅಂತ ಹೇಳ್ತೀನಿ ಯಾವಾಗಲೂ. ಯಾಕಂದರೆ ನಮ್ಮ ಅಜ್ಜಿ ನೋಡಿ ಬಂದ ತಕ್ಷಣವೇ ಫುಲ್ಲು ಎಲ್ಲ ಏನೇನೋ ಮಾಡಿಬಿಟ್ರು. ನಾನು ಬರ್ತಾವನೇ ಇರು ಅಂದ ತಕ್ಷಣವೇ ಕೈನೋ ಕಟ್ ಮಾಡಿಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಬಿಟ್ರು. ಸೊ ಗೈಸ್ ನೈವೇದ್ಯ ಹಿಡಿದಿದ್ದೆಲ್ಲ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಅಂದರೆ ನಮ್ಮ ಮನೆ ದೇವರ ಜಗಲಿ ಇದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಎಲ್ಲ ದೇವರು ಒಂದರಲ್ಲೇ ಅಸೆಂಬಲ್ ಆಗ್ಬಿಟ್ಟವ್ರೆ. ಗೈಸ್ ಫೈನಲಿ ಇವಾಗ ಬೋಂಡಗಿಂದ ತಿಂದು ಮುಗಿದಾಯಿತು. ಸೊ ಇವಾಗ ಮಲ್ಕೊಳ್ಳೋದು, ಯಾಕಂದರೆ ಬೆಳಗ್ಗೆಯಿಂದ ಅದು ಇದು ಇದನ್ನೆಲ್ಲ ತಿಂದುಬಿಟ್ಟಿದ್ದೀನಿ. ಸೊ ಇವಾಗ ಏನು ಊಟ ಬೇಡ, ಬೋಂಡನೇ ಸಾಕಾಯಿತು, ಹೊಟ್ಟೆ ಫುಲ್ ತುಂಬೈತೆ. ಏನು ಅಂದರೆ ನಾಳೆ ಫ್ಯಾಮಿಲಿ ಇಂಟ್ರೊಡಕ್ಷನ್ನು ಮತ್ತು ಹೌಸು ಫುಲ್ಲೆಲ್ಲ ತೋರಿಸ್ತೀನಿ ಮನೆಯ. ಸೊ ವೆಯ್ಟಿಂಗಲ್ಲಿ ಇರಿ, ಮತ್ತು ನಾಳೆ ಸಿಗೋಣ. ಟಾಟಾ, ಬೈ ಬೈ.